ಜೈ ಭೋಲೆನಾಥ್, ಜೈ ಕೇದಾರ್ನಾಥ್ ಕಿ ಜೈ. ನೋಡ್ತಾ ಇರ್ಬೋದು, ನಾವು ಇವಾಗ ಕೇದಾರ್ನಾಥ್ ಯಾತ್ರೆಯನ್ನು ಮುಗಿಸ್ಕೊಂಡು ನಿನ್ನೆ ರಾತ್ರಿ ಬಂದಿದ್ದೇವೆ. ಇವತ್ತು ಬೆಳಗ್ಗೆ ಎದ್ದು ಇಲ್ಲಿ ಕೇದಾರ್ನಾಥದಿಂದ ಬರುವಂಥ ನೀರಂದ್ರೇನು, ಏನು ಮಂಜು ಏನಾಗಿರ್ತೈತಲ್ಲ ಅಲ್ಲಿ ಕೇದಾರ್ನಾಥದಲ್ಲಿ ಮಂಜು ಏನಾಗಿರ್ತಲ್ಲ, ಆ ಮಂಜಿನ ನೀರಾಗಿ ಮೂಲಕ ಈ ಥರ ಬರ್ತಾಯಿದೆ. ಅಲ್ಲಿಂದ ಇಲ್ಲಿ ತನಕ ಬರ್ತಾಯಿದೆ. ಕಡಿಮೆ 22 ಕಿಲೋಮೀಟ್ರ್ ತನಕ ನೀರು ಬಂದಿದೆ. ಇಲ್ಲಿ ತನಕ ಈ ಥರ ಹರಿತಿದೆ. ಸನ್ಮಾನ್ಯ ಎಲ್ಲ ಇದೆ. ನಾವು ಸದ್ಯ ಇದೆ ಗೌರಿಕುಂಡಲಿದೆ. ಗೌರಿಕುಂಡಲ ಅಂತಂದ್ರೆ ಏನು, ಇದ್ರ ಮಹಿಮೆ ಅರ್ಥ ಆಗಬೇಕಲ್ಲ, ತೋರಿಸ್ತೇನೆ ಅದ್ರ ಬಗ್ಗೆ. ಗೌರಿಕುಂಡಲ ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಬಾಜು ಇಲ್ಲೇ ಇದೆ ನೋಡಿ. ಹಾಂ, ಇದೇ ಮೇನ್ ಗೌರಿಕುಂಡಲ. ಇದೇನಿಲ್ಲೊಂದು ಗುಹೆ ಅಂತಂದು ಕಾಣಿಸ್ತಾ ಇದೆ ಅಲ್ಲ, ಈ ಗುಹೆಯಿಂದ ಇಲ್ಲಿ ಒಂದು ಹಸುವಿನ ಮುಖ ಇದೆ. ಆ ಹಸುವಿನ ಮುಖದಿಂದ ಏನು ನೀರು ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು. ಆ ನೀರು ಬಿಸಿ ನೀರಾಗಿ ಹೊರಗೆ ಬರ್ತಾ ಇದೆ. ಯಾರೇನು ಕಾಸ್ತಾ ಇಲ್ಲ ನೀರು, ಯಾರೇನು ಬಿಸಿ ಮಾಡಿಲ್ಲ, ತಾನ ಬಿಸಿ ನೀರು ಬರ್ತೈತೆ. ಅಲ್ಲಿ ಬಂದು ಈ ಕುಂಡಲದಲ್ಲಿ ಜಮಾ ಆಗ್ತೈತಿ. ಇದೇನು ಕುಂಡಲ ಇದೆಲ್ಲ, ಈ ಕುಂಡಲದಲ್ಲಿ ಜಮಾ ಆಗ್ತೈತಿ. ಪೂರ್ತಿ ಬಿಸಿ ನೀರು ತಾನ ಬರುತ್ತೆ. ಯಾರು ಬಿಸಿ ಮಾಡಬೇಕಾಗಿಲ್ಲ, ಏನಿಲ್ಲ, ಬಿಸಿ ನೀರು ಬರ್ತೈತೆ. ಪ್ರತಿಯೊಬ್ಬರು ಜನರು ಇಲ್ಲೇ ಈ ಬಿಸಿ ನೀರಿನಲ್ಲಿ ಸ್ನಾನ ಮಾಡ್ತಾರೆ. ನೋಡ್ತಾರೆ, ಪ್ರತಿಯೊಬ್ಬರು ಹೆಣ್ಮಕ್ಳನ್ನೆಲ್ಲ ಗಂಡು ಮಕ್ಕಳನ್ನ ಪ್ರತಿಯೊಬ್ಬರು ಸ್ನಾನ ಮಾಡ್ತಾರೆ. ಯಾವುದು ಭೇದ ಭಾವ ಇಲ್ಲದೆ ಸ್ನಾನ ಮಾಡ್ತಾ ಇದ್ದಾರೆ. ಎಲ್ಲ ಸ್ನಾನ ಮಾಡಿ ಬಂದ ಜನ. ಅದ್ಭುತವಾದಂಥ ಪ್ಲೇಸ್. ಹೀಗಾಗಿ ಇದಕ್ಕೆ ಗೌರಿಕುಂಡಲ ಅಂತಂದು ಹೆಸರು ಫೇಮಸ್ ಆಗಿದೆ. ತುಂಬ ಅದ್ಭುತವಾದಂಥ ಜಾಗ. ಥ್ಯಾಂಕ್ ಯು ಸೋ ಮಚ್.